ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 5ನೇ ಇಂಗ್ರೀಡಿಯೆಂಟ್ ಗೋಮಯ. ಸನಾತನ ಧರ್ಮದಲ್ಲಿ ಗೋಮಯ ಲಕ್ಷ್ಮಿಯ ಸ್ವರೂಪ, ದೈವಿಕ ತತ್ವವನ್ನ ಹೊಂದಿರುವಂತ ಪವಿತ್ರ ಶಕ್ತಿ, ಭೂಮಿಯ ಶುದ್ಧಿ ಮತ್ತೆ ಅಗ್ನಿಯ ಬಲವನ್ನ ಹೊಂದಿರುವಂತ ತತ್ವ, ಕೃಷಿಯಲ್ಲಿ ಮತ್ತೆ ಯಜ್ಞ ಪರಂಪರೆಯಲ್ಲಿ ಅತ್ಯಂತ ಉಪಯುಕ್ತವಾದ ದ್ರವ. ಋಷಿ ಮುನಿಗಳು ಯಜ್ಞ ಶುರು ಮಾಡೋಕು ಮುಂಚೆ ಗೋಮಯ ಲೇಪ ಮಾಡಿ ಭೂಮಿ ಶುದ್ಧಿ ಮಾಡ್ತಾರೆ ಎಂಬ ಉಲ್ಲೇಖವಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮನೆಯಲ್ಲಿ ದೇವಾಲಯಗಳ ಹೊರ ಅಂಗಣಕ್ಕೆ ಯಜ್ಞ ಸ್ಥಳಕ್ಕೆ ಗೋಮಯ ಲೇಪನ ಕಡ್ಡಾಯ. ಇದು ಕೇವಲ ಪರಂಪರೆಯಿಂದ ನಡೆದು ಬಂದದ್ದಲ್ಲ, ಇದರ ಲಾಭಗಳು ಅನೇಕ. ಇದೊಂದು ರಕ್ಷೆ ಮತ್ತೆ ಶುದ್ಧೀಕರಣ ಕ್ರಿಯೆ. ಶಾಸ್ತ್ರಗಳ ಪ್ರಕಾರ ಗೋಮಯವನ್ನ ಪಂಚಗವ್ಯದ ಮುಖ್ಯ ಅಂಗವಾಗಿ ನೋಡಲಾಗುತ್ತೆ. ಇತಿಹಾಸ ಪುರಾಣಿಕತೆಯ ಪ್ರಕಾರ ಗೋಮಯಕ್ಕೆ ಗರಿಕೆಯನ್ನ ಸಿಕ್ಕಿಸಿ ಗಣೇಶನನ್ನ ಪೂಜಿಸೋದು ಬಹಳ ಶ್ರೇಷ್ಠ ಅನ್ನೋದು ನಮ್ಗೆಲ್ಲ ತಿಳಿದೇ ಇದೆ. ಇದಕ್ಕೆ ಕಾರಣ ಶ್ರೀ ಗಣೇಶ ಒಂದು ದಿನ ವಿಹಾರಕ್ಕೆ ಹೊರಟಾಗ ಶನಿ ದೇವರ ದೃಷ್ಟಿ ಬೆನಕನ ಮೇಲೆ ಬೀಳತ್ತೆ. ಎಷ್ಟು ದೂರ ಓಡಿದ್ರು ಶನಿ ಮಹಾತ್ಮ ಬೆನ್ನಟ್ಟಿ ಬರ್ತಾನೆ ಇರ್ತಾರೆ. ಒಂದು ಬಾರಿ ನಿನ್ನ ಜನ್ಮರಾಶಿಯನ್ನ ಪ್ರವೇಶಿಸಿ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಒಪ್ಪದಂತ ಗಣೇಶ ಓಡ್ತಾ ಇರ್ತಾರೆ. ಢಳ್ಳು ಹೊಟ್ಟೆಯ ಬೆನಕನಿಗೆ ಓಡ್ಲಾಗದೆ ತನ್ನ ಬುದ್ಧಿ ಚಾತುರ್ಯದಿಂದ ಪಕ್ಕದಲ್ಲೇ ಇದ್ದಂತಹ ಹಸುವನ್ನ ಕಂಡು ಗರ್ಕೆಯಾಗಿ ಹೋಗ್ತಾರೆ. ಆ ಹಸು ಗರ್ಕೆಯನ್ನ ತಿಂದು ಗಣೇಶ ಗೋಮಯ ರೂಪದಲ್ಲಿ ಹೊರಬಂದ ಕಾರಣನೇ ಗಣೇಶನನ್ನ ಗೋಮಯದಲ್ಲಿ ಕಾಣಲಾಗುತ್ತೆ. ಹಾಗೆ ಯಾವುದೇ ಶುಭಾರಂಭದ ಮೊದಲು ಶನಿಯ ವಕ್ರ ದೃಷ್ಟಿ ಬೀಳದೆ ಇರ್ಲಿ ಅಂತಾನೆ ಮೊದಲ ಪೂಜೆ ವಿಘ್ನಹರ್ತನಿಗೆ. ಅಷ್ಟೇ ಅಲ್ಲ, ಗೋಮಯವನ್ನ ಸರ್ವ ಪಾಪ ನಾಶಕ, ಗಂಗಾ ಸ್ನಾನಕ್ಕೆ ಸಮಾನವಾದ ಪವಿತ್ರತೆ ಹೊಂದಿದೆ ಎಂಬ ಉಲ್ಲೇಖವಿದೆ. ಬರೀ ಇದರ ಸ್ಪರ್ಶದಿಂದ ಗಂಗಾ ಸ್ನಾನಕ್ಕೆ ಸಮಾನವಾದ ಪವಿತ್ರತೆ ದೊರೆಯುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಸೈಂಟಿಫಿಕ್ ದೃಷ್ಟಿಯಿಂದ ನೋಡಿದ್ರೆ ದೇಸಿ ಕೌಡಂಗ್ ನಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇದೆ. ಇದರಿಂದ ಭೂಮಿಯಲ್ಲಿನ ಮಣ್ಣಿಗೆ ಬೇಕಾದ ಎಲ್ಲಾ ಫಲವತ್ತತೆ ಅಂಶಗಳು ಇದರಲ್ಲಿದೆ. ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ವೈರಲ್ ಗುಣಗಳಿದೆ. ಗೋಮಯ ಹಾರ್ಮ್ಫುಲ್ ರೇಡಿಯೇಷನ್ ಅಬ್ಸಾರ್ಬ್ ಮಾಡುತ್ತೆ. ಇದು ಸೈಂಟಿಸ್ಟ್ ಇಂದ ದೃಢವಾಗಿದೆ. ಸೊಳ್ಳೆಗಳು, ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಮತ್ತೆ ಜರ್ಮ್ಸ್ ಗಳನ್ನ ನ್ಯಾಚುರಲ್ ಆಗಿ ರೆಪೆಲ್ ಮಾಡುತ್ತೆ. ಏರ್ಬೋರ್ನ್ ಟಾಕ್ಸಿನ್ಸ್ ಮತ್ತೆ ನೆಗೆಟಿವ್ ಆರ್ಡರ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಗೋಮಯ ಒಂದು ಕೂಲಿಂಗ್ ಏಜೆಂಟ್. ಇದರ ಎಫೆಕ್ಟ್ ಎಸಿಗೂ ಮಿಗಿಲಾಗಿ ಕೆಲಸ ಮಾಡುತ್ತೆ. ಇದರ ಲೇಯರ್ ನ ಮನೆಗಳಿಗೆ, ಕಾರ್ಗಳಿಗೆ ಲೇಪಿಸಿ ತೀಕ್ಷ್ಣ ಸೂರ್ಯನ ಕಿರಣಗಳನ್ನ ತಡಿಬಹುದು ಅಂತ ಸಾಬೀತಾಗಿದೆ. ಆಯುರ್ವೇದದ ಪ್ರಕಾರ ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಗಳನ್ನ ಹೊಂದಿರುವಂತ ದ್ರವ. ಹಾಗೆ ತುಂಬಾ ಉಪಯೋಗಗಳಿವೆ. ಅದರಲ್ಲಿ ಪ್ರಮುಖವಾದದ್ದು ಬಾಣಂತಿಯರಿಗೆ ಗೋಮಯ ಶಾಖವನ್ನ ಕೊಡಲಾಗುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ಬಾಣಂತಿಯರಲ್ಲಿ ಹೆಚ್ಚು ಕೆಟ್ಟ ನೀರು ತುಂಬಿದ್ದು ಅದನ್ನ ತೆಗೆದು ಹಾಕುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗೋಮಯ ಬೇಸ್ಡ್ ಧೂಪ ಪೂಜೆ, ಹೋಮ ಮತ್ತೆ ಧ್ಯಾನಕ್ಕೆ ಅತ್ಯುತ್ತಮ. ಇದು ಕೇವಲ ಇಂಗ್ರೀಡಿಯೆಂಟ್ ಅಲ್ಲ, ಗೋಮಯದ ಪ್ರಯೋಜನ ಒಂದಾ ಎರಡ. ಪೂಜೆ, ಅಡುಗೆ ಹೊಲೆಗೆ, ಮಣ್ಣಿನ ಫಲವತ್ತತೆಗೆ, ಒಟ್ನಲ್ಲಿ ಪರಿಸರಕ್ಕೆ, ಸಕಲ ಜೀವರಾಶಿಗಳಿಗೆ ಅದ್ಭುತ ಕೊಡುಗೆ. ನಾಳೆ ಇಂಗ್ರೀಡಿಯೆಂಟ್ 6 ಜೊತೆ ಮೀಟ್ ಮಾಡೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.